ಹಿಂದುತ್ವ ಅನ್ನೋ ಹೆಸರಲ್ಲಿ ಒಂದು ಮನುವಾದವನ್ನು ತಗೊಂಡ್ಬರಕ್ಕೆ ಈ ಬಿಜೆಪಿ ನಮ್ಮ ಒಂದು ದೇಶದ ಹೆಮ್ಮೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋವನ್ನು ದೆಹಲಿ ಮುಖ್ಯಮಂತ್ರಿಯಾದ ರೇಖಾ ಗುಪ್ತಾ ಅವರು ಹೊಸದಾಗಿ ಬಿಜೆಪಿ ಒಂದು ಮುಖ್ಯಮಂತ್ರಿ ಬಿಜೆಪಿಯ ವತಿಯಿಂದ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಅವರು ಮುಖ್ಯಮಂತ್ರಿಯಾಗಿ ಒಂದು ಏನಿದ್ದಾರೆ ದೆಹಲಿಯ ಒಂದು ವಿಧಾನಸಭೆಗೆ ಎಂಟ್ರಿ ಆಗಿದ್ದಾರೆ. ಅವರು ಏನು ಮಾಡಿದ್ದಾರೆ, ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕಿದ್ದಾರೆ. ಅಂದರೆ ಇದು ಎಷ್ಟು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಈ ದಿನ ಒಂದು ಮಹಿಳೆ ಆಗಿದ್ಕೊಂಡು ಒಂದು ಮುಖ್ಯಮಂತ್ರಿ ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದರೆ ಇದು ಯಾರು ಕೊಟ್ಟ ಕೊಡುಗೆ? ನಮ್ಮ ಒಂದು ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನವೇ ಕಾರಣ. ಸೊ ಅಂಥ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಈಗ ನೋಡ್ಬೋದಿತ್ತು ತಾವು, ಈ ಹಿಂದೆ ಏನಿದ್ದಾರೆ ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರು ಒಂದು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿಸಿದ್ರು. ಇದೆಲ್ಲ ಏನ್ ತೋರುತ್ತದೆ ಅಂತಂದರೆ ನಮ್ದು ಏನಿದ್ದಾರೆ RSS ಮನಸ್ಥಿತಿ ಇರ್ಬೋದು, ಬಿಜೆಪಿ ಮನಸ್ಥಿತಿ ಇರ್ಬೋದು, ಹಾಗೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ಅಂತ ಏನು ಹೇಳ್ಕೊಡ್ತಾರೆ ಪ್ರಧಾನಮಂತ್ರಿಯಾದ ಮೋದಿ ಅವರ ಒಂದು ಮನಸ್ಥಿತಿ ಗೊತ್ತಾಗುತ್ತೆ. ಇವರೆಲ್ಲ ದೇಶಕ್ಕೆ ಅಧಿಕಾರಕ್ಕೆ ಬಂದರೆ ಇದೇ ರೀತಿ ಆಗೋದು. ಏನು ಮನುವಾದವನ್ನು ಅವರು ಆಡಳಿತಕ್ಕೆ ತರಬೇಕು. ಮನುವಾದವನ್ನು ಒಂದು ಅಂಬೇಡ್ಕರ್ ನೀತಿಯನ್ನು ತೆಗೆದಾಕ್ಬಿಟ್ಟು ಮನುವಾದವನ್ನು ತಗೊಂಡು ಬರೋದೇ ಇವ್ರ ಮೇನ್ ಉದ್ದೇಶ ಆಗಿದೆ. ಅದರಿಂದ ಈ ರೀತಿಯಾದ ಇದೆಲ್ಲ ತೋರಿಸೋದೇನಂದ್ರೆ ಅವ್ರ ಬುದ್ಧಿ ಏನಿದೆ ಅಂತ ಜನಗಳಿಗೆ ಗೊತ್ತಾಗಬೇಕು ಅಷ್ಟೇ. ನಮಗೆ ಇಷ್ಟೆಲ್ಲ ಆಗ್ತಿದ್ರು ಯಾಕೆ ಸುಮ್ಮನಿದ್ದಾರೆ? ನಿಜವಾಗ್ಲೂ ಒಂದು ಮಹಿಳೆ ಆಗಿದ್ಕೊಂಡು ಅಂಬೇಡ್ಕರ್ಗೆ ಗೌರವವಾಗಿ ತೋರಿಸ್ಬೇಕು. ಮತ್ತು ಜನಪ್ರತಿನಿಧಿಗಳು ಏನು ಅಂದರೆ ಜನರಿಗೆ ಒಂದು ಕೈಗನ್ನಡಿ ರೀತಿ ಇರಬೇಕು. ಅಂಥವ್ರು ಈ ರೀತಿ ಒಂದು ಅಂಬೇಡ್ಕರ್ಗೆ ಅಗೌರವ ತೋರಿಸಿದ್ದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಅವ್ರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದಕ್ಕೆ ತಕ್ಕ ಉತ್ತರವನ್ನು ಸಹ ಮುಂದಿನ ದಿನಗಳಲ್ಲಿ ಜನ ತೋರಿಸ್ತಾರೆ. ಇವರು ದಲಿತ ವಿರೋಧ ನೀತಿಯನ್ನು ಯಾಕೆ ಇದನ್ನ ತರ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಿಂದುತ್ವ ಅನ್ನೋ ಹೆಸರಲ್ಲಿ ಒಂದು ಮನುವಾದವನ್ನು ತಗೊಂಡ್ಬರಕ್ಕೆ ಈ ಬಿಜೆಪಿ ಸರ್ಕಾರ ತುಂಬ ಒಂದು ಕೈಗನ್ನಡಿ ನೋಡೋ ರೀತಿಯಲ್ಲೇ ಮಾಡ್ತಾ ಇದೆ. ಅಂದರೆ ನಮ್ಮ ಜನಗಳು ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೋಬೇಕು. ಇಂಥವ್ರನ್ನ ಒಂದು ಚೀಮಾರಿ ಹಾಕಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ಈ ರೀತಿ ಒಂದು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾರು ಈ ರೀತಿ ಮಾಡಬಾರ್ದು. ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹೇಳ್ತೀನಿ. ಹೌದು ಸರ್, ಹೌದು. ಈಗ ಏನಿದ್ದಾರೆ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಈಗ ಏನಿದೆ ರೇಖಾ ಗುಪ್ತಾ ಆಗಿರ್ಬೋದು, ಒಂದು ಅಧಿಕಾರ ಉನ್ನತ ಹುದ್ದೆನ ಅಲಂಕರಿಸಿದ್ದಾರೆ, ಒಂದು ಜನಪ್ರತಿನಿಧಿಗಳಾಗಿದ್ದಾರೆ. ಅಂದರೆ ಅದಕ್ಕೆ ಅಂಬೇಡ್ಕರ್ ಕೊಟ್ಟ ಕೊಡುಗೆನೇ ಕಾರಣ. ಅಂಬೇಡ್ಕರ್ ಇಲ್ಲ ಅಂದರೆ ನಮಗೆ ಸಮಾನತೆನೇ ಇರ್ತಿರಲಿಲ್ಲ ಸರ್. ಅಂಬೇಡ್ಕರ್, ಬಸವ, ಬುದ್ಧ ಅವರೆಲ್ಲ ಹಾದಿ ನಮ್ಗೆ ಹಾಕೊಟ್ಟಿದ್ದಾರೆ. ಅದೇ ರೀತಿ ಈ ದಿನ ಒಂದು ಮಹಿಳೆ ಆಗಿದ್ಕೊಂಡು ಒಂದು ಬೀದಿಲಿ ನಿಂತಿರ್ತೀವಿ, ಒಂದು ಪ್ರತಿಭಟನೆ ಮಾಡ್ತಿರ್ತೀವಿ. ಸಮಾನವಾಗಿ ಗಂಡಸ್ರ ರೀತಿಯಲ್ಲಿ ನಾವು ಒಂದು ಸಮಾನ ಸ್ಥಾನಮಾನ ಹೊಂದಿದ್ದೀವಿ ಅನ್ನೋದಕ್ಕೆ ಅದಕ್ಕೆ ಅಂಬೇಡ್ಕರೇ ಕಾರಣ. ಇಲ್ಲ ಅಂದಿದ್ರೆ ಅವ್ರು ರೇಖಾ ಗುಪ್ತಾನು ಏನಾರು ಸಂವಿಧಾನ ಇಲ್ಲ ಅಂದಿದ್ರೆ ಗಂಡನ ಮನೆ ಮುಸ್ರೇನ ಏನಾದರೂ ತಿಕ್ಕೊಂಡು ಬಿದ್ದಿರಬೇಕಿತ್ತು. ಇದನ್ನೇ ಹೇಳೋದು ನಾನು. ಏನು ಅಂದರೆ ನಾನು ಒಂದು ವಕೀಲೆ ಆಗಿದ್ಕೊಂಡು ಒಂದು ತುಚ್ಛ ಮಾತುಗಳನ್ನ ಬಳಸೋಕ್ಕೆ ಇಷ್ಟಪಡಲ್ಲ. ಸೊ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತೀನಿ ಸರ್.